ದಯಮಾಡಿ ಚರ್ಚೆ ಅಧ್ಯಕ್ಷರೇ, ನಮ್ಮ ಕಷ್ಟ ಹೇಳ್ತೀನಿ, ದಯಮಾಡಿ ಕೇಳ್ಬೇಕು ನೀವು. ಕೇವಲ 35 ಲಕ್ಷ ಒಂದು ವರ್ಷಕ್ಕೆ ಅಲ್ಲ ಜಾಸ್ತಿ ಕೊಡ್ಲಿ, ನಾನು ಅವ್ರು ಸೇರಿಸ್ತಾರಲ್ಲ ಅವ್ರನ್ನೂ ಸೇರಿಸಿ ನಾನು ಕೊಡೋದಕ್ಕೆ ವಿರೋಧ ಇಲ್ಲ. ಕೇವಲ ಇರ್ತಕ್ಕಂಥ MLA ಬರೇ 35 ಲಕ್ಷ ಆಯ್ತು. ದಯಮಾಡಿ ನಾನೇನ್ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ, MLA ಬೇಡ MLCಗಳು ಬೇಡ, ಅದು ನಿಲ್ಲಿಸ್ಲಿ, ಮುಚ್ಚಿಬಿಡ್ಲಿ ಅಂತ ಹೇಳ. ಆಯ್ತು ಅಧ್ಯಕ್ಷರೇ, ಮುಖ್ಯಮಂತ್ರಿ 35 ಲಕ್ಷ ಅಧ್ಯಕ್ಷ ಕೋಟಿ ಅವ್ರಿಗೆ, ನಮ್ಗೆ 35 ಲಕ್ಷ. ಅಧ್ಯಕ್ಷ, ಈಗ ಬಯಲುಸೀಮೆ ಪ್ರಾಧಿಕಾರ ಏನಿದೆಯಲ್ಲ ಅಧ್ಯಕ್ಷರೇ, ಇದನ್ನ ದಯವಿಟ್ಟು ವಿಸರ್ಜನೆ ಮಾಡಿಬಿಡಿ. ವಿಧಾನ ಪರಿಷತ್ ಬೇಡ, ಬರೇ 35 ಲಕ್ಷ ರೂಪಾಯಿ ಸಲುವಾಗಿ ಪಾಪ ಮಂತ್ರಿಗಳು 35 ಕೋಟಿ ಅವ್ರಿಗೆ ಇರುವುದೇ ಹೊಟ್ಟೆ, ಅವ್ರಿಗಿರುವಂತದ್ದು 35 ಕೋಟಿ. ನೀವು ಕಲ್ಯಾಣ ಕರ್ನಾಟಕಕ್ಕೆ 5,000 ಕೋಟಿ ಕೊಡ್ತೀರಿ, ಮಲೆನಾಡು ಅಭಿವೃದ್ಧಿ ಬೇರೆ ಇದೆ. ಹಂಗಾದ್ರೆ ನಮಗೆ ಬರೇ 35 ಲಕ್ಷ ರೂಪಾಯಿ ಬೇಡ. ಅಧ್ಯಕ್ಷರ ಪ್ರಾಧಿಕಾರನ ರದ್ದು ಮಾಡಿ ಕಲ್ಯಾಣ ಕರ್ನಾಟಕದ ಮಾದರಿಯಲ್ಲಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿ. ಇದು ಬೇಡ ನಮ್ಗೆ ಬಯಲುಸೀಮೆ. 35 ಲಕ್ಷ ರೂಪಾಯಿ ಸಲುವಾಗಿ ಆ 35 ಕೋಟಿ ಬರೀ TADಗೆ ಹೋಗ್ತದೆ ಅಧ್ಯಕ್ಷರೇ. ಅಲ್ಲಿ ಬಯಲುಸೀಮೆ ಪ್ರಾಧಿಕಾರದಲ್ಲಿರುವ ಅಧಿಕಾರಿಗಳ ಸಂಬಳಕ್ಕೆ ಸಾಲುವುದಿಲ್ಲ. ದಯವಿಟ್ಟು ಅದು ವಿಸರ್ಜನೆ ಮಾಡಿಬಿಡಿ. ಯಾವ ವಿಧಾನ ಪರಿಷತ್ತು ಬೇಡ, ವಿಧಾನಸಭೆ ಬೇಡ. ಅವ್ರು ಸಲಹೆ ಕೊಟ್ಟಿದ್ದಾರೆ, ವಿಚಾರ ಹೇಳಿ. ಒಂದ್ ನಿಮಿಷ ಮುಖ್ಯಮಂತ್ರಿ ಸನ್ಮಾನ್ಯ ಅಧ್ಯಕ್ಷರೇ, ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಒಳಗ ಪ್ರಸ್ತುತ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಯಲುಸೀಮೆ ಶಾಸಕರುಗಳಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಾರ ಅನ್ನೋದನ್ನ ಒಂದು ಸ್ವಲ್ಪ ಸಚಿವರು ಬಿಡಿಸಿ ಹೇಳ್ಬೇಕು. ಈಗ ಈ ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬರ್ಲಿ ಸರ್, ನಾವು ವಿರೋಧ ಮಾಡ್ತಿಲ್ಲ. ನೋಡಿ MLA ಬರೀ 35 ಲಕ್ಷ ಕೊಟ್ರೆ ಅವರು ಮಂಡಿಸಿದ್ದಾರೆ. ಆರ್ಥಿಕ ಇಲಾಖೆ ಬಗ್ಗೆ ಅನುಭವ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಎರಡನೇ ಖಂಡ ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಎರಡನೇ ಖಂಡವು ವಿಧೇಯಕದ ಅಂಗವಾಯಿತು. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವ ಹೌದೆಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಒಂದನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, 2025 ಸಾಲಿನ ಸನ್ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಕೇಳಿಕೊಳ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ, ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ಮಲ್ನಾಡು